ಅಂತೇಳಿ ವಿರೋಧ ಪಕ್ಷದ ನಾಯಕರನ್ನ ಭಾವಿಸುವಂಥ ಒಂದು ಸನ್ನಿವೇಶ ಇದೆ. ಅವ್ರನ್ನ 5 ಗಂಟೆ ದಿಗ್ಬಂಧನದಲ್ಲಿ ಇಡ್ತಾರೆ ಅಂತಂದರೆ ಅದು ಗುಂಡಾಗಿರಿ ಅಲ್ಲದೆ ಮತ್ತೇನು? ಅದನ್ನೇನು ಹೇಳ್ಬೇಕು ನಾವು? ಅದನ್ನ ಗುಂಡಾಗಿರಿ. ಈಗ ಆಡಳಿತ ಪಕ್ಷಕ್ಕೆ ಹೆಚ್ಚು ಜವಾಬ್ದಾರಿ ಇರುತ್ತೆ ಇಲ್ವೋ? ಈ ಕಾನೂನು ಕೈಗೆತ್ಕೊಳ್ಳೋದು ಇಲ್ಲ. ಎಲ್ಲ ಮಾತಾಡೋಣ. ನನ್ನ ಪ್ರಶ್ನೆ ಇಷ್ಟೇ. ನನ್ನ ಪ್ರಶ್ನೆ ಇಷ್ಟೇ. ಈಗ ನಾ ಚರ್ಚೆಗೆ ನಿಮ್ಗೆ ಯಾರು ಕರೆದಾರೋ? ನಿಮ್ಗೆ ಯಾರು ಕರೆದಾರೋ? ಈಗ ಸಲೀಂ ಅವರನ್ನ ಪಾಠ ಹೇಳೋರು ಯಾರು? ಬೀದಿನಲ್ಲಿ ಗುಂಡಾಗಿರಿ ಮಾಡಿ ಪಾಠ ಹೇಳ್ತೀರಿ. ವಿರೋಧ ಪಕ್ಷ ನಾಯಕರು ಹೆಂಗೆ ವಿರೋಧ ಪಕ್ಷ ನಾಯಕರು ಅಲ್ಲಿ ಸಭಾಪತಿಗಳು ದಯಮಾಡಿ ಹೌಸ್ ಆರ್ಡರ್ ಇರಲಿ ಅದನ್ನು ಮಾತಾಡುವಂತೆ. ಒಂದ್ ನಿಮಿಷ ಮಾನ್ಯ ಮಂತ್ರಿಗಳು ದಯಮಾಡಿ ಕೂರ್ಬೇಕು. ಸಭಾನಾಯಕರು ದಯಮಾಡಿ ನೀವು ಸದನದ ಗೌರವವನ್ನು ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ದಯಮಾಡಿ ಕೂತ್ಕೊಳ್ಳಿ. ದಯಮಾಡಿ ನಾನು ಎದ್ದಿದ್ದೀನಿ. ಕೂತ್ಕೊಳ್ಳಿ. ದಯಮಾಡಿ ಕೂತ್ಕೊಳ್ಳಿ. ಒಂದ್ ನಿಮಿಷ ಕೂತ್ಕೊಳ್ಳಿ. ಆದ್ರೆ ಸಭಾಧ್ಯಕ್ಷರು ನಿಂತಿರುವಾಗಲೂ ಈ ನಡವಳಿಕೆ ಸರಿನಾ? ದಯಮಾಡಿ ನೋಡಿ, ಈ ಪೀಠದಿಂದ ಆಲ್ರೆಡಿ ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮಾತಾಡೋಕ್ಕೆ ಅವಕಾಶ ಕೊಟ್ಟ ಮೇಲೆ ದಯಮಾಡಿ ಆಡಳಿತ ಪಕ್ಷದವರಿಗೆ ಸ್ವಲ್ಪ ಸೈರಣಿ ಇರಬೇಕಾಗ್ತದೆ, ಸಹನೆ ಇರಬೇಕಾಗ್ತದೆ. ಖಂಡಿತ ನೀವೇ ಉತ್ತರ ಅದಿದ್ರೆ ಬೇಕಾಗಿದ್ದೆ ತಕ್ಷಣ ಕಡತದಿಂದ ತಕ್ಷಣ ಖಂಡಿತ ಕಡತದಿಂದ ತಕ್ಷಣ ಶೂಟ್ ಡೆಫಿನೆಟ್ಲಿ ಈ ಪೀಠ ರಕ್ಷಣೆ ಮಾಡ್ತದೆ. ದಯಮಾಡಿ ಕೂತ್ಕೊಳ್ಳಿ. ನೀವು ನೀವು ಮಾತಾಡಿ. ದಯಮಾಡಿ ಆ ಘಟನೆಗೆ ಒಂದ್ ನಿಮಿಷ ನೀವು ಘಟನೆಗೆ ಏನು ನಡೆದಿದೆ ಅನ್ನೋದನ್ನ ಸವಿವರವಾಗಿ ಆಡಳಿತ ಪಕ್ಷದ ಅವ್ರಿಗೂ ಗೊತ್ತಾಗಬೇಕು. ದಯಮಾಡಿ ಅದನ್ನ ದಯಮಾಡಿ ತಿಳಿಸಿ. ಅದನ್ನ ದಯಮಾಡಿ ಕೂತ್ಕೊಳ್ಳಿ. ಅದನ್ನೇ ಹೇಳ್ತಾ ಇದ್ದೀನಿ. ಹೇಳಿ, ದಯಮಾಡಿ ಆಲಿಸಿ. ಸತ್ಯ ಹೇಳಿದ್ರೆ ನಿಮ್ಗೆ ಇಡ್ಸಲ್ಲ ಅಂತ ನನಗೆ ಗೊತ್ತಿದೆ. ವಿಷಯಕ್ಕೆ ಬನ್ನಿ. ನೀವು ವಿಷಯಕ್ಕೆ ಬನ್ನಿ. ನೀವು ಅವ್ರು ಆಡಳಿತ ಪಕ್ಷದವರು ದಯಮಾಡಿ
ಈಗ ಘಟನೆ ಏನ್ ನಡೆದಿದೆ ಅನ್ನೋ ವಿಚಾರವನ್ನ ತಿಳ್ಕೊಳಕ್ಕೆ ದಯಮಾಡಿ ಪ್ರಯತ್ನ ಮಾಡಿ. ದಯಮಾಡಿ ತಿಳ್ಕೊಳ್ಳಿ. ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ಡೈರೆಕ್ಟ್ ಮಾಡಬೇಡಿ, ಕೂತ್ಕೊಳ್ಳಿ. ಸಭಾಪತಿಗಳೇ, ಪೀಠದ ಮುಂದೆ ನಿಂತಿದ್ದೇವೆ. ನಿಮಗೆ ವಿಷಯ ತಿಳಿಸ್ಬೇಕಾ ಬೇಡ? ಅವ್ರಿಗೆ ಹೇಳಿ ಸದಸ್ಯರಿಗೆ. ಪೀಠದ ಮುಂದೆ ನಮ್ಮ ಭಿನ್ನಾಭವನ್ನ ಅರ್ಪಿಸ್ತಾ ಇದ್ದೀವಿ. ಸತ್ಯವನ್ನೇ ಹೇಳೋದು, ಬೇರೆ ಏನು ಅಲ್ಲ. ಆಯ್ತು ಇರ್ರಿ. ನೀವು ಕೆರಳಿಸ್ತಾ ಇದ್ರೆ ನಾನು ಮಾತಾಡ್ತಿರ್ತೀನಿ. ಏನ್ ಪ್ರಯೋಜನ? ಏನು ಪ್ರಯೋಜನ? ಈಗ ಶ್ವಾನ ಒಂದು ಬಗಳಿದರೆ ಆನೆ ಹೆದರುವುದೇ ಅಂತ ಹೇಳಿದ್ದೀನಿ ಅಲ್ವಾ? ಇದನ್ನು ಹೇಳಿದ ಮೇಲೆ ಏನು ಪ್ರಚೋದನೆ ಇದರಲ್ಲಿ? ಹೇಳಿ. ಅದಾದ್ಮೇಲೆ ಹೋಗ್ಲಿ, ನೀವು 5 ತಾಸುಗಳ ಕಾಲ ದಿಗ್ಬಂಧನ ಹಾಕಿದ್ರಿ. ಹಂಗಿದ ಮೇಲೆ ನೀವು ಇಷ್ಟು ಹೇಳಿದ್ದಕ್ಕೆ ಕೆರಳಿ ಬಿಟ್ಟು ಅಂದ್ರೆ ಶಿಕ್ಷೆ ನೀವೇ ಕೊಡ್ತೀರಾ? ಶಿಕ್ಷೆ ನೀವು ಅಲ್ಲ, ಈ ದೇಶದಲ್ಲಿ ಆಗಿದ್ರೆ ಶಿಕ್ಷೆ ಕೊಡೋ ಕಾಂಗ್ರೆಸ್ನವ್ರು ಇರೋದು. ನೀವು ಹೇಳಿ. ಕಾನೂನು ಇಲ್ವಾ? ಇಲ್ಲ, ಆಗಿತ್ತು. ಆಯ್ತು, ನಾನು ಏನೇ ತಪ್ಪು ಮಾಡಿರ್ಲಿ, ನೀವು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ನೀವು ಕಂಪ್ಲೇಂಟ್ ಕೊಟ್ರ? ನಾನೇ ಕಂಪ್ಲೇಂಟ್ ಕೊಟ್ಟಿರೋದು. ಅದಾಯ್ತು. ಎರಡನೇದು ಮುಖ್ಯಮಂತ್ರಿಗಳಿಗೆ ಕೊಟ್ಟೆ, ಕೇಳ್ಕೊಂಡೆ, ಉತ್ತರ ಕೊಟ್ಟಿಲ್ಲ. ಅವರೇ ಕೊಡಗಿನಲ್ಲಿ ಆದ ಘಟನೆಗೆ ಅವ್ರು ಯಾವ ರೀತಿ ನಡ್ಕೊಂಡ್ರು, ಈಗ ಅವರೇ ಮುಖ್ಯಮಂತ್ರಿ ಇದ್ದಾರೆ. ವಿರೋಧ ಪಕ್ಷದ ನಾಯಕನೊಬ್ಬನಿಗೆ ಈ ರೀತಿ ಆಗಿರೋದು ಸರಿಯಲ್ಲ, ಇದು ತಪ್ಪು. ಎಲ್ಲಾದ್ರೂ ಹೇಳಿದ್ದೀರಾ? ಹೋಮ್ ಮಿನಿಸ್ಟ್ರು ಹೇಳಿದ್ದೀರಾ? ಚೀಫ್ ಸೆಕ್ರೆಟರಿಗಳು ಕೊಟ್ಟಿದ್ದೆ ಹೇಳಿದ್ದೀರಾ? ಪೊಲೀಸ್ ಮಹಾನಿರ್ದೇಶಕರು ಕೊಟ್ಟಿದ್ದೀನಿ, ಅವ್ರು ಹೇಳಿದ್ರ? ಒಂದೇ ಒಂದು ಪ್ರಸ್ತಾಪ ಇದುವರೆಗೂ ಬಂದಿಲ್ಲ. ಅಂದಮೇಲೆ ಇರ್ರಿ, ಅವ್ರು ಮಾತಾಡ್ತಾರೆ. ಅಂದಮೇಲೆ ನಿಮ್ಮ ಇದು ಏನು? ಒಂದೇ ಒಂದು ತಾಸಿನಲ್ಲಿ ರವಿಕುಮಾರ್ ಏನೋ ಅಂದ್ರು ಅಂತೇಳಿ ಅವ್ರ ಮೇಲೆ ನೀವು FIR ಹಾಕಿದ್ರಿ. ಇಲ್ಲಿ ಇಷ್ಟು ಜನರ ಹೆಸರು ಹೇಳಿದ್ರು ಕೂಡ ಒಂದೇ ಒಂದು FIR ಹಾಕಿದ್ದೀರಾ ಇದುವರೆಗೂ? ಸರ್ಕಾರ ಹೇಳ್ರಿ ನನಗೆ. ಈಗಾಗಲೇ 3 ತಿಂಗಳು ಆಗ್ತಾ ಇದೆ, ಹಾಕ್ಲಿಲ್ಲಲ್ಲ. ಯಾಕೆ ಅಂದ್ರೆ ಇದು ನಮ್ಮನ್ನ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ ಅಲ್ವಾ? ಈ ಕಾರಣಕ್ಕೆ ನಾನು ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಕರೆಸಬೇಕು. ಇಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಇದಕ್ಕೆ. ಇಲ್ಲ ಅಂತಂದ್ರೆ ಅವರ ರಾಜೀನಾಮೆಯನ್ನ ತಗೊಳ್ಬೇಕು. ಇಲ್ಲ, ಇದು ಅದಕ್ಕೆ ಮಾಡ್ತಾರೆ ಅಂದ್ರೆ ನಮಗ್ ಶಿಕ್ಷೆ ನಮಗೆ ಶಿಕ್ಷೆ ನಾನು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡ್ಲಿ. ಅದು ಬಿಟ್ಟು ಮಂತ್ರಿಗಳು ನಾನೇನು ಅವ್ರಿಗೆ ಪ್ರಶಸ್ತಿಗೆ ರೆಕಮೆಂಡ್ ಮಾಡ್ಬೇಕಂತ ಉದ್ದುಟ್ಟತನ ಅಲ್ವಾ ಅದು? ಉದ್ದುಟ್ ಏನ್ರಿ ಮಾತಾಡಿದ್ದೀನಿ ನಾನು? ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ನಿಮಗೆ. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ನೀವು ಮಾತಾಡಿದ್ದು ಉದ್ದಟತನ. ನೀವು ದಿಗ್ಬಂಧನ ಮಾಡಕ್ಕೆ ನಿಮ್ಮ ಕಸ್ಬ ಯಾರೋ ವಿಪಕ್ಷ ನಾಯಕರೇ, ವಿಪಕ್ಷ ನಾಯಕರೇ, ಇದು ಏನು ಉದ್ದುಟ್ಟತನ ಇದೆ? ಬಸವಣ್ಣನವರ ಅಂದ್ರೆ ನೀವು ಪ್ರಧಾನಮಂತ್ರಿ ಒಬ್ಬರನ್ನ ಅವ್ರನ್ನ ಬೈದಿದ್ದು ನೀವು ಇಷ್ಟು ಸೀನಿಯರ್ ಮಂತ್ರಿಗಳಾಗಿ ನೀವು ಈ ರೀತಿ ಮಾಡಿದ್ರೆ ಹೇಗೆ? ವಿಷ ಸರ್ಪ ಅನ್ನೋದು ಸರಿನಾ? ಅಲ್ಲ, ವಿಷ ಸರ್ಪ ಅನ್ನೋದು ಸರಿನಾ? ವಿಷ ಸರ್ಪ ಬೈತಾರೆ ಅವರು. ಬಹಳ ವೈಯಕ್ತಿಕ ಮಾತುಗಳಂತ ಇದ್ರೆ ದಯಮಾಡಿ ಕೂತ್ಕೊಳ್ಳಿ. ಸಭಾನಾಯಕರೇ, ನಾವು ನಿಮ್ಮನ್ನ ವಿಷ ಸಭಾನಾಯಕರೇ, ನಿಮ್ಮ ಸಭಾನಾಯಕರಲ್ಲಿ ಮಾತಾಡಿ ಕೂತ್ಕೊಳ್ಳಿ. ಅಲ್ಲ, ನಾವು ಅಂತಿಲ್ಲಲ್ಲ. ಕೂತ್ಕೊಳ್ರಿ ಶಾಂತ್ ಪಾಟೀಲ್. ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ದಯಮಾಡಿ ಕೂತ್ಕೊಳ್ಳಿ. ದಯಮಾಡಿ ಸಭಾನಾಯಕರೇ, ಸಭಾನಾಯಕರೇ ನೋಡಿ, ನೀವು ಔಷಧ ಸಭಾನಾಯಕರಲ್ಲ ಕೂಡಾಕಲ್ಲ. ನಿಮ್ಮನ್ನು ಕೂಡ
ನೀವು ತಿರ್ಕೊಂಡು ಮಾಡ್ತಾ ಇದ್ದಾರೆ. ನೀವು ಈ Dictatorship ಮಾಡ್ತಾ ಇದ್ದಾರೆ ನಿಮ್ಮ ಪ್ರಧಾನಮಂತ್ರಿ. ನಿಮ್ಮನ್ನು ಕೂಡ ಹಾಕಿದ್ರೆ Dictatorship ಗೊತ್ತಾಗುತ್ತೆ. ಮಾಡ್ತಾ ಇದ್ದಾರೆ ವಿರೋಧ ಪಕ್ಷ ನಾಯಕರ ಮೇಲೆ. ದಯಮಾಡಿ Election commission ಇಂದ. ಒಂದ್ ನಿಮಿಷ ಶಿವಪ್ಪನವರೇ, ಒಂದ್ ನಿಮಿಷ ಸುಮ್ಮನೆ ಸಭಾನಾಯಕರೇ, ನಿಮಗೆ ಪೂರ್ಣವಾದ ಅಲ್ಲಿ ಅವತ್ತಿನ ಘಟನೆಯ ಬಗ್ಗೆ ಪೂರ್ಣವಾದ ವಿವರ ನೀವು ಆಡಳಿತ ಪಕ್ಷದಲ್ಲಿ ಬೇಕಾ ಬೇಡ ಅಂತ ಅಷ್ಟೇ ಬೇಕು. ನಿಮ್ಗೆ ಬೇಕಾದಾಗ ದಯವಿಟ್ಟು ಕೇಳಿ, ಆ ವಿಚಾರ ಕೇಳಿ ದಯಮಾಡಿ. ಆಮೇಲೆ ಏನ್ ಬೇಕಾದ್ರೆ ಮಾತಾಡಿ. ಸಲೀಂ ಅವರೇ, ಒಂದ್ ನಿಮಿಷ ಅವ್ರು ಹೇಳಿ ಮುಗಿಸ್ಲಿ. ಅವ್ರು ಹೇಳಿ ಮುಗಿಸಿದ ಮೇಲೆ ಏನ್ ಬೇಕಾದ್ರೆ ಮಾತಾಡಿ ದಯಮಾಡಿ. ಒಂದ್ ನಿಮಿಷ ಸಭಾಪತಿಗಳೇ, ಒನ್ ಸೈಡ್ ಆಫ್ ದ ಸ್ಟೋರಿ ನೀವು ಕೇಳಿದ್ರಿ ಅಲ್ವಾ? ಇಟ್ ಇಸ್ ಓನ್ಲಿ ಒನ್ ಸೈಡ್ ಆಫ್ ದ ಸ್ಟೋರಿ. ನಡೀತಾ ಇದೆ. ಅಲ್ಲ ಕೇಳಿ, ಎಷ್ಟು ಉದ್ದ When you are opportunity, liberty to say. ರಾಜೀನಾಮೆ ಕೊಡೋದಿಲ್ಲ. ಅಲ್ಲ, ನಿಮ್ಮ ಅವಕಾಶ ಬಂದ ನೀವು ಮಾತಾಡಿ. ಅವಕಾಶ ಅಲ್ಲ. ಅವರು ಚೇರ್ಮನ್ ಹೇಳಿದ್ರು ಆಯ್ತು ನಿಮ್ಮ ಕಷ್ಟ ಹೇಳ್ಕೊಡಿ ಅಂತ. ಇದು ದೊಡ್ಡ ಭಾಷಣ ಮಾಡಕ್ಕೆ ಶುರು ಮಾಡ್ಬಿಟ್ರು. ಈಗ ಆಲ್ರೆಡಿ ಪ್ರಿವಿಲೇಜ್ ಕಮಿಟಿಗೆ ಹೋಗಿದೆ, ರಿಪೋರ್ಟ್ ಬರಬೇಕು. ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಬಹುದಲ್ವಾ ನಾವು? ಒಂದ್ ನಿಮಿಷ ಮಾಡೋದಲ್ವಾ? ಈಗ ಮಂತ್ರಿಗಳ ಬಗ್ಗೆ ನಾನು ಪ್ರಿವಿಲೇಜ್ ಕಮಿಟಿಗೆ ಕೊಟ್ಟಿಲ್ಲ. ಈ ಪೀಠದಿಂದ ಆದೇಶ ನೀಡಿದ್ದಾರೆ. ಆದೇಶ ನೀಡಿದಾಗ ಅವ್ರ ಮಾತನ್ನ ಕೇಳಿ ಆಮೇಲೆ ಮಾತಾಡಿ ಪರವಾಗಿಲ್ಲ. ನಿಮ್ಗೆ ಅವಕಾಶ ಸಿಗ್ತದಲ್ಲ? ನಮ್ಮ ಅವಕಾಶ ಅಲ್ಲ, ಹೇಳಾಯ್ತಲ್ಲ, ರಾಜೀನಾಮೆ ಕೇಳಾಯ್ತು. ಏನ್ ಹೇಳ್ಬೇಕು ಅವರು? ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕರೆಸಬೇಕು, ಮುಖ್ಯಮಂತ್ರಿಗಳು ಇರಬೇಕು, ಸಮಾಜದಲ್ಲಿ ಹೇಳ್ಬೇಕು, ಅವ್ರು ರಾಜೀನಾಮೆ ಮಾಡ್ಬೇಕಂತ ನೋಡಿ. ಸಭಾನಾಯಕರಿದ್ದೀರಿ, ಆಡಳಿತ ಪಕ್ಷದ ಸಚಿವರಿದ್ದೀರಿ, ನೀವೆಲ್ಲ ಸಮರ್ಥರಿದ್ದೀರಿ. ಸಭಾನಾಯಕರು ಉತ್ತರ ಕೊಡಕ್ ಸಮರ್ಥರಿದ್ದೀರಿ ಅಂತ ನೆಸಿಟಿ ಬಂದಾಗ ನೋಡೋಣ, ಪೀಠ ತೀರ್ಮಾನ ಮಾಡ್ತೀವಿ. ಹೇಳಿ ಪ್ಲೀಸ್ ಹೇಳಿ. ಈಗ ಇವರಿಗೆ ಅವಕಾಶ ಇಲ್ವಾ ಮಾತಾಡಕ್ಕೆ? ಸಭಾಪತಿಗಳೇ, ಇವರಿಗೆ ಅವಕಾಶ ಇಲ್ಲ. ಸಭಾಪತಿಗಳೇ, ಆಯ್ತು, ಒಂದ್ ನಿಮಿಷ ಇಲ್ಲ, ಅವ್ರು ಈಡಾಗಿದ್ದಾರೆ. ಈಗ ಒಂದ್ ನಿಮಿಷ ಕೇಳಿ. ಅವ್ರು ಈಲ್ಡ್ ಆಗಿದ್ದಾರೆ. ಈಲ್ಡ್ ಆಗಿರ್ಬೇಕಾರೆ ಯಾರಿಗೆ ಅವಕಾಶ ಕೊಟ್ಟಿದ್ದ ಅವ್ರು ಈಲ್ಡ್ ಆಗಿದ್ದಾರೆ. ನೇಮ ಅದು ಪಗಾರ ಮಾತಾಡ್ತಾರೆ. ಮಾತಾಡ್ಲಿ ಬಿಡಿ. ಅವ್ರಿಗೆ ಹೆಂಗೆ ಅವಕಾಶ ಕೊಡ್ತೀವಿ? ಕೊಟ್ಟು ಚರ್ಚೆ ಆಗ್ತದೆ ಅಷ್ಟೇ. ಚರ್ಚೆ ಮಾಡ್ಬೇಕಾಗ್ತದೆ. ನಾವು ತಯಾರಾಗ್ತೀವಿ. ಯಾರ ನಿಯಮದ ಪ್ರಕಾರ ಅವ್ರಿಗೆ ಅವಕಾಶ ಅವರು ಏನೋ ವಿಷಯ ತಿಳಿದಿರ್ಬೇಕು. ನಮ್ಮ ಸದನದ ಅವರು ವಿಷಯ ತಿಳಿದಿರ್ಬೇಕು. ಅವಕಾಶ ಕೊಡ್ತೀವಿ. ಸಂಬಂಧ ಇಲ್ಲ ಅಂತ ಸಚಿವರು ಹೇಳಿದ್ರು. ಯಾವ ನಿಯಮದ ಪ್ರಕಾರ ಅವಕಾಶ ಕೊಡ್ತೀವಿ ಹೇಳಿದ್ರೆ ದಯಮಾಡಿ. ಆಯ್ತು, ಅವ್ರು ಸಭಾಪತಿಗಳೇ, ಒಂದ್ ನಿಮಿಷ ಮುಗಿಸಿ ಸರ್. ಸಭಾಪತಿಗಳೇ, ಒಂದು ಮಾತೇ ಇದೆ, ವೇದ ಸುಳ್ಳಾಗ್ಬೋದು, ಗಾದೆ ಸುಳ್ಳಾಗಲ್ಲ ಅಂಥೇಳಿ. ಈಗ ರೂಢಿ ಮಾತಿದೆ, ಆಕಾಶಕ್ಕೆ ಉಗಿದ್ರಿದ್ರೆ ಆಕಾಶಕ್ಕೆ ತಗಲುತ್ತಾ ಅನ್ನೋದು ರೂಢಿ ಮಾತು. ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗುತ್ತಾ ಅನ್ನೋದು ಕೂಡ ರೂಢಿ ಮಾತು. ಆನೆ ಹೋಗ್ತಿರುತ್ತೆ, ನಾಯಿ ಬೊಗಳುತ್ತೆ ಅನ್ನೋದು ಕೂಡ ಒಂದು ರೂಢಿ ಮಾತು. ಈಗ ಶ್ವಾನ ನಾಯಿ, ನಾನು ಬಹಳ ಸುರಳವಾಗಿ ಗ್ರಾಮೀಣ ಭಾಷೆ, ಅದು ನಾಯಿ ಅಂದ್ರೆ ಗ್ರಾಮೀಣ ಭಾಷೆ, ಶ್ವಾನ ಅನ್ನೋದು ಸಂಸ್ಕೃತ ಒಡ್ಬಿಡಿ, ಅದರಲ್ಲಿ ತಪ್ಪೇನಿಲ್ಲ. ಇದೆಲ್ಲ ರೂಢಿಗತ ಮಾತು. ಒಂದು ಪ್ರತಿಪಕ್ಷದ ನಾಯಕ ಹಾಗೆ ಹೇಳಿದಾಗ ಜವಾಬ್ದಾರಿಯುತ ಆಡಳಿತ ಪಕ್ಷ ಗುಂಡಾಗಳನ್ನು ಕಳಿಸೋದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಇಲ್ಲ ರೀ, ಸ್ವಾನ ಹೇಳಿ ಈ ಸದನದ ಗೌರವ ಒಂದ್ ನಿಮಿಷ ಮಾನ್ಯ ಸಿಟಿ ರವಿಯವರೇ, ಒಂದ್ ನಿಮಿಷ ಮಾನ್ಯ ಸಿಟಿ ರವಿಯವರೇ, ಸಂಬಂಧ ಇಲ್ಲದ ಮಾತಾಡ್ತಾರೆ. ಸಭಾಪತಿಗಳೇ, ನಾವು ಬೀದಿಲಿ ಕಚ್ಚಾಡ್ಬೋದಾ? ಇರಿ ಒಂದ್ ನಿಮಿಷ. ಆಯ್ತು, ಪದೇ ಪದೇ ಒಂದ್ ನಾಯಿ ನೋಡಿ ಇನ್ನೊಂದ್ ನಾಯಿ ಗೌ 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 ಅಂತಿರುತ್ತೆ. ನಾವು ಬೀದಿ ನಾಯಿಗಳಲ್ವಲ್ಲ. ಆ ಪದ ಬಳಸೋದ್ರಿಂದ ನಮ್ಮ ಗೌರವನು ಕಡಿಮೆ ಆಗುತ್ತೆ. ಆದ್ರೆ ದಯಮಾಡಿ ಅವ್ರಿಗಾಗಲೇ ನೋಡಿ, ಒಂದು ಸಭಾಪತಿಗಳು ಪೀಠದಿಂದ ಆಲ್ರೆಡಿ ಮೇಡ್ ಎ ರಿಕ್ವೆಸ್ಟ್ ಇನ್ ದಿ ಮಂತ್ ಆಫ್ ಮಾರ್ಚ್ ಅಂತ ನಾನೆಲ್ಲ ಕೇಳಿದೆ. ಆಗ ಕೊಟ್ಟಿರ್ಬೇಕಾರೆ, ಮುಖ್ಯಮಂತ್ರಿಗಳು ಕೊಟ್ಟಿರ್ಬೇಕಾರೆ ಅದು ಕಮಿಟಿಗೆ ಬೇರೆ ಹೋಗಿದೆ.
ಅಂಥದ್ರಲ್ಲೂ ಇನ್ ಸ್ಪೈಟ್ ಆಫ್ ದಟ್ ಈ ಪೀಠದಿಂದ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಪೀಠ ಅಂತ ಹೇಳಿದ್ಮೇಲೆ ಅವ್ರು ಮುಗಿಸಕ್ಕೆ ಅವಕಾಶ ಕೊಡಿ ವಿರೋಧ ದಯವಿಟ್ಟು ಪಕ್ಷದ ನಾಯಕರಿಗೆ ರಕ್ಷಣೆ ಇಲ್ಲ ಪ್ಲೀಸ್ ಇದ್ರೆ ಅವಕಾಶ ಕೊಡಿ ನೋಡೋಣ. ಜನಸಾಮಾನ್ಯರ ಯಾವ ಪರಿಸ್ಥಿತಿ ಯಾವ ಏನಿದೆ? ಸದಸ್ಯರಿಗೆ ಈಗ ಜನಸಾಮಾನ್ಯರಿಗೂ ಈ ಕೂಡ ಆಗ್ಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಅವ್ರೇನೋ ಅವಕಾಶ ಹೇಳ್ತಾ ಇದ್ದಾರೆ ಇಲ್ಲ. ಸತ್ಯಾಸತ್ಯತೆ ಹೊರಗಡೆ ಬರಲಿ ಅವ್ರಿಗೆ ಹೇಳಕ್ ಅವಕಾಶ ಕೊಡಿ ದಯವಿಟ್ಟು. ಸಭಾಪತಿಗಳೇ, ಬಿಡಿ. ಸಭಾಪತಿಗಳೇ, ಸಭಾಪತಿಗಳೇ, ನೀವು ನಾಯಿ, ನೀವು ನೀವು ಕನ್ನಡಿ, ನನಗೆ ನೀವು ಒಂದು ನಿಮಿಷ ಕೋಳಿ ಅವಕಾಶ ಅಂತ ಬಿಟ್ಟಾರಾ ಯಾರಾದ್ರೂ? ಇವರು ಮಧ್ಯ ಮಾತಾಡ್ತಾರೆ. ಬಿಡಿ ಈಗ ಇನ್ನು ಮಾತಾಡಲ್ಲ ಬಿಡಿ ಅವ್ರಿಗೆ. ಸಭಾಪತಿಗಳೇ 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 ಆಯ್ತು, ಕೂತ್ಕೊಳ್ಳಿ. ಸಭಾಪತಿಗಳೇ, ಮಾತಾಡಿಲ್ಲ. ಈಗ ಎಲ್ಲ ದಯಮಾಡಿ ಕೂತ್ಕೊಳ್ಳಿ. ಟೀಕೆಗೆ ಅವಕಾಶ ಇದೆ. ಅವ್ರು ಮಾತಾಡಿದ್ರು. ಎಲ್ಲ ಮಾತಾಡ್ಬೇಕು. ಈಗ ಟೀಕೆಗೆ ಅವಕಾಶ ಇದೆ ಅಂತ ಆದ್ಮೇಲೆ ವಿಪಕ್ಷದ ಈ ನಾಯಕರ ಸರ್ವ ಟೀಕೆಯನ್ನೇ ಸ್ವತಂತ್ರರು ಯಾರು ಬೇಕಾದ್ರೂ ಸಲ್ಲಿಸದೆ ಟೀಕೆ ಮಾಡಿ. ದಯಮಾಡಿ ನೋಡಿ ಗುಂಡಾಗಳನ್ನು ಸದಸ್ಯರೇ. ಕಳಿಸೋದನ್ನ ಸಮರ್ಥನೆ ಮಾಡ್ಕೊಳ್ತಿದೆಯಲ್ಲ, ಅದು ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಕೊಡೋ ಗೌರವ ಅಲ್ಲ, ದಯಮಾಡಿ ಸಂವಿಧಾನಕ್ಕೆ ಕೊಡೋ ಬೆಲೆ ಅಲ್ಲ. ಇದು ಸಂವಿಧಾನದತ್ತವಾಗಿರ್ತಕ್ಕಂಥ ಹುದ್ದೆ, ಇದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಹುದ್ದೆ. ಸಭಾಪತಿಗಳೇ, ಇದಕ್ಕೆ ಕೊಡೋ ಗೌರವ ಈವನ್ ಏನು? ಶಾಸಕರ ಹುದ್ದೆನೂ ಸಂವಿಧಾನದ ಹುದ್ದೆನೇ. ಕೂತ್ಕೊಳ್ಳಿ ದಯಮಾಡಿ ಅದು ಕೂತ್ಕೊಳ್ಳಿ. ಕೊಡೋ ಹೇಳಿ ಗೌರವನಾ? ಸರ್, ಹೇಳಿ. ಬೇಕಾ? ಅವ್ರು ವಿರೋಧ ಪಕ್ಷದವರೇ ನೀವು ಹೇಳ್ತೀರಾ ಇಲ್ಲ? ನೀವು ಮಾತಾಡಿ. ಈಗ ನೀವು ಕರೆ ತಗೊಳ್ಳಿ. ಬೇಡ ಬಿಡಿ, intervene ಆಗ್ಬೇಡಿ. ನಿಮ್ಮ ಅವ್ರೇನು ಹೇಳ್ತಾರೆ? ಗುಂಡಾಗಿರಿ ನಾವು ಮಾಡಿಲ್ಲ. ನಾವು ಗುಂಡಾಗಿರಿ ಪ್ರಜಾಪ್ರಭುತ್ವದಲ್ಲಿ ಗುಂಡಾಗಿರಿ ನಡೆಯಲ್ಲ. ಬಿಜೆಪಿಯ ನಿಮ್ ಸಂಸ್ಕೃತಿ ಅದು. ಗುಂಡಾಗಿರಿ ನಿಮ್ ಸಂಸ್ಕೃತಿ. ನಿಮ್ ಸಂಸ್ಕೃತಿ. ಸರ್ದಿ ಬಂದಾಗ ಉತ್ತರ ಕೊಡ್ತಾರೆ. ಗುಂಡಾಗಿರಿ ಕಾಂಗ್ರೆಸ್ ಸಂಸ್ಕೃತಿ. ನಿಮ್ ಸಂಸ್ಕೃತಿ ಉತ್ತರ ಕೊಡ್ತಾರೆ ಇವ್ರು. ನೀವೇನೋ ದಯಮಾಡಿ. ಬಳಸಿದ್ರಿ. ಹೇಳಿ ಹೇಳಿ ಒಂದ್ ನಿಮಿಷ ಕೂತ್ಕೊಳ್ಳಿ ಸಿಟ್ಟಿರೋರೆ. ಈಗ ನಾನು ಇದನ್ನು ಮುಂದುವರ್ಸಕ್ ನನಗೂ ಇಷ್ಟ ಇಲ್ಲ. ನಿಮಗೆ ಏನಾಗ್ಬೇಕು ಅಂತ ಹೇಳಿ ಅದಕ್ಕೆ ಹೇಳ್ತೇನೆ. ಪ್ಲೀಸ್ ಹೇಳಿ. ನೋಡಿ ಆಯ್ತು, ನಾನು ಗಾದೆ ಮಾತು ಶ್ವಾನದ ಮತ್ತೆ ವಿಚಾರ ವಾಪಸ್ ಅಲ್ಲಿಗೆ ಹೋಗ್ಬೇಡಿ. ಹೇಳಿದ್ದು ನಿಜ, ನೇರ ವಿಚಾರಕ್ಕೆ ಬನ್ನಿ. ಹೇಳಿದ್ದು ನಿಜ. ಏನ್ ಹೇಳ್ತು? ಏನಾಯ್ತು? ಒಂದ್ ಡಜನ್ ಹೆಸರು ಹೇಳಿದೆ. ಅಲ್ಲ, ಒಂದು ಡಜನ್ ಹೆಸರು ಹೇಳಿದೆ. ಯಾರ್ಯಾರು ಪ್ರಧಾನಮಂತ್ರಿಗಳನ್ನ ಬೈತಾರೆ, ಮೂಗಿಸ್ತಾರೆ, ನಿಂದಿಸ್ತಾರೆ, ಎಲ್ಲರೂ ಅಷ್ಟೇ. ಅದರಲ್ಲಿ ಪತ್ರಕರ್ತರು ಕೇಳ್ತಾರೆ ಪರ್ಟಿಕ್ಯುಲರ್ ಆಗಿ ಪ್ರಿಯ ಸಚಿವರಿದ್ದಾರೆ. ಎರಡು ನಿಮಿಷ ಮುಗಿಸ್ತಾರೆ ಕೂತ್ಕೊಳ್ಳಿ. ಎರಡು ನಿಮಿಷ ಮುಗಿಸ್ತಾರೆ ಕೂತ್ಕೊಳ್ಳಿ ಪ್ಲೀಸ್. ಅದು ಗಾದೆ ಮಾತನ್ನು ಹೇಳಿದೆ. ಅದು ಯಾರ್ಯಾರು ಆ ರೀತಿ ಹೇಳ್ತಾರೋ ಅವರೆಲ್ಲ ಬಗಳದಂಗೆ ಅಂತ ಹೇಳಿದೆ. ಹೌದು, ಏನ್ ಹೇಳಿದೆ ಅದು? ಅದಾದ್ಮೇಲೆ ಮಾಹಿತಿ ಕೊಡ್ತಾ ಇದ್ದೀರಿ. ಅದಾದ್ಮೇಲೆ ಅಲ್ಲಿ ಹೋದಾಗ ಈಗ ಬಿಡಲ್ಲ ನೀವು. ನೀನ್ ತಪ್ಪು ಮಾಡಿದ್ದು ನಿಮಗೆ ವಿಷಯ ಬಿಡಿ ದಯವಿಟ್ಟು please. ಈಗ ನಿಮ್ ಗುಂಡಗಳೇ ಬಂದಿದ್ದಾರೆ. ಆಗ ಎರಡು ನಿಮಿಷ ನೀವು ಮುಗಿಸ್ಬೇಕು ದಯವಿಟ್ಟು. ನೋಡಿ, ಅದು ಗುಂಡಾಗಳು ಕಳ್ಸಿದ್ರೆ ನಾನ್ ಕಂಪ್ಲೇಂಟ್ ಕೊಡುವಾಗ ಸಭಾಪತಿಗಳೇ, ಅದಕ್ಕೆ ಮಾನ್ಯ ಸಭಾಪತಿಗಳೇ, ಕನ್ಕ್ಲೂಡ್ ಮಾಡ್ತಾ ಇದ್ರೆ ಕೂತ್ಕೊಳ್ಳಿ. ಕನ್ಕ್ಲೂಡ್ ಮಾಡ್ತಾ ಇದ್ರೆ ಪ್ಲೀಸ್ ಕೂತ್ಕೊಳ್ಳಿ. ನಾನು ಕಂಪ್ಲೇಂಟ್ ಕೊಡುವಾಗ ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಿ ನೀವು? ಸಚಿವರ ಹೆಸರನ್ನ ಬರ್ದಿಲ್ಲ. ಅವ್ರು ಹೇಳ್ತಾ ಇದಾರೆ ಕೂತ್ಕೊಳ್ಳಿ. ನಾನು ಕಂಪ್ಲೇಂಟ್ ಕೊಡುವಾಗ ಸಚಿವರ ಹೆಸರನ್ನ ಬರ್ದಿಲ್ಲ. ನಾನು ಎಲ್ಲೂ ಪ್ರಸ್ತಾಪನೂ ಮಾಡಲಿಲ್ಲ. ಆದ್ರೆ ನೆಕ್ಸ್ಟ್ ಡೇ ನಾನು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಪತ್ರಕರ್ತರು ಅವ್ರನ್ನ ಕೇಳ್ತಾರೆ, ಏನು ಈ ರೀತಿ ಆಯ್ತು, ದಿಗ್ಬಂಧನ ಹಾಕ್ಬಿಟ್ಟಿದ್ರಲ್ಲ ಅಂತ. ಅವ್ರು ಕೇಳಿದ್ದು, ನಾನು ಕೇಳಿಲ್ಲ. ದಯಮಾಡಿ ಪ್ಲೀಸ್ ಪ್ಲೀಸ್. ನಾನು ಕೇಳಿಲ್ಲ. ಅವ್ರು ಅದಕ್ಕೆ ಏನು ಹೇಳ್ಬೇಕು? ಯಾರೋ ಕಾರ್ಯಕರ್ತರು ಏನೋ ಬೇಸರಾಗಿ ಅಥವಾ ಕುಪಿತರಾಗಿ ಮಾಡಿದ್ದಾರೆ ಅಂದ್ರೆ ಅದು ಬೇರೆ ವಿಷಯ. ನಾನು ಅಂದ್ಕೊಂಡಿರ್ಲಿಲ್ಲ ಅವ್ರು ಕಳಿಸಿದ್ದಾರೆ ಅಂತ. ಬೆಳಗ್ಗೆ ಏನ್ ಮಾಡಿದ್ರು, ಅವ್ರಿಗೇನು ಅವರು ಅಂದಿದ್ದ ಮಾತಿಗೆ ನಾನೇನು ಅವ್ರಿಗೆ ಇದಕ್ಕೆ ಏನೋ ಪ್ರಶಸ್ತಿಗೆ ರೆಕಮೆಂಡೇಶನ್ ಮಾಡಬೇಕಾಗಿತ್ತಾ ಅಂದ್ರು. ಅಂದಮೇಲೆ ಏನರ್ಥ? ಇದನ್ನೆಲ್ಲವೂ ಸಂಪೂರ್ಣವಾಗಿ ಮಾಡಿಸಿದವರು ಇವರೇ ಅಂತ ಗ್ಯಾರಂಟಿ ಆಯ್ತು. ಅದಾದ್ಮೇಲೆ ಅವ್ರ ಹೆಸರು ಈಗಲೂ ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಗೂಂಡ. ಈಗಲೂ ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಗೂಂಡ. ನೀವು ಗೂಂಡ ಕೆಲಸನೇ ಮಾಡ್ತಾ ಇರೋದು. ಸತ್ಯ ಹೇಳ್ತೇನೆ, ನೀವು ಒಪ್ಪಲ್ಲ. ಸತ್ಯ ಹೇಳ್ತೇನೆ ಏನಾಗಿದೆ ಅಂತ ಟಿವಿಗಳಲ್ಲಿ ಬರ್ತಾ ಇದೆ. ಸತ್ಯ ಸತ್ಯ ನಿಮಗೆ ಒಪ್ಪಿಗೆ ಆಗಲ್ಲ. ನಿಮ್ಗೆ ಸುಳ್ಳು ಹೇಳಬೇಕು, ಮೋಸ ಮಾಡಬೇಕು, ವಂಚನೆ ಮಾಡಬೇಕು. ಅದು ನಮ್ಗದು ಒಪ್ಪೋದಿಲ್ಲ, ನಮ್ಗದು ಒಪ್ಪೋದಿಲ್ಲ. ಅದರಿಂದ ಹೇಳ್ತಾರೆ, ಪ್ರಿಯಾಂಕಾ ಖರ್ಗೆ ಗೂಂಡ. ಅವ್ರು ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಗಳು ಹೊರಗಡೆ ಹಾಕಬೇಕು.
ಅದನ್ನ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಆಯ್ತು, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ, ಈಗ ಮಾತಾಡಿ. ಸಭಾಪತಿಗಳೇ, ಸಭಾನಾಯಕರು ಈಗ ಅವರು ಮಾತಾಡಿದ್ದಾರೆ. ಸಭಾನಾಯಕರು ಮಾತಾಡ್ತೀರಾ ಅಥವಾ ನಿಮ್ ಪರವಾಗಿ ಯಾರು ಮಾತಾಡ್ತಾರ? ಮಾತಾಡಿ ಉತ್ತರ ಕೊಡೋದ್ರಿ. 2 ನಿಮಿಷ ಉತ್ತರ ಕೊಡಿ. ಸಭಾಪತಿಗಳೇ, ತಾವು ಆ ಪೀಠದಲ್ಲಿ ಕೂತಿದ್ದೀರಾ. ವಿರೋಧ ಪಕ್ಷದ ನಾಯಕರು ಒಬ್ಬರು ಸಚಿವರ ಬಗ್ಗೆ ಈ ತರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಒಂದು ಗೌರವ ಈ ಒಂದು ಸದನಕ್ಕೆ ಈ ಹೌಸ್ ತಗೊಂಡ್ಬರ್ತಾ ಇದ್ದಾರೆ? ಯಾವ ರೀತಿಯಾಗಿ ಮತ್ತೆ ಖರ್ಗೆ ಸಾಹೇಬ್ರ ಬಗ್ಗೆ ಆ ತರ ಮಾತಾಡ್ತಾ ಹೇಳಿದ್ರೆ ಪ್ರಿಯಾಂಕ್ ಒಂದ್ ನಿಮಿಷ ನೋಡಿ. ಪ್ರಿಯಾಂಕ್ ಖರ್ಗೆ ಮಾತಾಡೋದು ಅವ್ರ ಬಗ್ಗೆನೇ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನೀವು ದಿನೇಶ್ ಅವ್ರೆ, ನೀವ್ ಹೇಳಿ. ನೋಡಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಹೌದು ಕೂಡ ನಾನ್ ವಿರೋಧ ಪಕ್ಷ ನಾಯಕರು ದಯಮಾಡಿ ಕೂತ್ಕೊಳ್ಳಿ. ನೋಡಿ, ಅದು ನಮಗೆ ಕೂಡ ಈ ರೀತಿ ಮಾತುಗಳು ಮಾತಾಡೋದು ಇವರು. ನೋಡಿ, ನಾವು ಖರ್ಗೆ ನಾವು ನೋಡಿ, ಮಾತಾಡೋದ್ರ ಬಗ್ಗೆ ಒಂದ್ ನಿಮಿಷ ಕೂತ್ಕೊಳ್ರಿ. ಒಂದ್ ನಿಮಿಷ ಕೂತ್ಕೊಳ್ಳಿ. ಅಲ್ಲ, ಅದು ಖಂಡಿತ ಅದನ್ನ ಕಡೆಯಿಂದ ತಕ್ಷಣಂತೆ ಸ್ವಲ್ಪ ಕೂತ್ಕೊಳ್ಳಿ ದಯಮಾಡಿ. ನಮ್ಮ ಪಕ್ಷದ ಮುಖಂಡರು ಮಾನ್ಯ ಮಂತ್ರಿಗಳು, ಮೋದಿ ಅವರನ್ನ ವಿಶೇಷ ಸರ್ಕಾರದವ್ರನ್ನ ನಾವು ಮಾನ್ಯ ಮಂತ್ರಿಗಳು ದಯಮಾಡಿ ಕೂತ್ಕೊಳ್ಳಿ. ಅದು ನಮ್ಮಿಂದ ಕೂತ್ಕೊಳ್ಳಿ ದಯಮಾಡಿ. ನಾಗರಾಜ್ ಕೂತ್ಕೊಳ್ಳಿ. ಆಯ್ತಾ, ತಕ್ಷಣಂತೆ ವಾಪಸ್ ಬಂದು ಕೂತ್ಕೊಳ್ರಿ. ಮಾತಾಡ್ತೀವಿ, ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ನೋಡಿ, ಯಾವ ಸದಸ್ಯರಿಗೂ ಕೂಡ ಅದು ಮಂತ್ರಿಗಳಿರ್ಬೋದು, ಸದಸ್ಯರಿರ್ಬೋದು, ಯಾರಿಗೂ ಗೂಂಡ ಅಂತೇಳಿ ನಾವು ಇಲ್ಲಿ ಹೇಳ್ತಕ್ಕಂಥದ್ದು ಬಹಳ ಅಸಭ್ಯ. ಸ್ವಲ್ಪ ಹೊತ್ತು ಕೂರ್ರಿ. ಅಯ್ಯೋ ದೇವ್ರೆ, ನಿಮ್ಮ ಮನೆಯವ್ರು ಕೇಳ್ಬೇಕಾಗ್ತದೆ. ದಯಮಾಡಿ ಕೂರ್ರಿ ಇಲ್ಲಿ. ಆಯ್ತು, ಕೂತ್ಕೊಳ್ರಿ. ಅದನ್ನೇ ಹೇಳ್ತಾ ಇದ್ದೀವಿ. ದಯಮಾಡಿ ಕೂತ್ಕೊಳ್ಳಿ. ನಾಗರಾಜ್, ಮಾಡಿದ ಮೇಲೆ ದಯಮಾಡಿ ಕೂತ್ಕೊಳ್ಳಿ. ನೋಡಿ, ಈಗ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಸವಿಸ್ತಾರವಾಗಿ ಅವರಿಗೆ ನಡೆದ ಘಟನೆಯನ್ನ ರಿಟರ್ನ್ ಕಂಪ್ಲೇಂಟ್ ಕೊಡೋ ಮುಖಾಂತರ ಮತ್ತು ಸದನದಲ್ಲಿ ಕೊಟ್ಟಂಥ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಇವಾಗ ಹೇಳಿದ್ದಾರೆ. ಆದರೆ ಒಂದು ವಿಚಾರ ವಿರೋಧ ಪಕ್ಷದ ನಾಯಕರಲ್ಲಿ ವಿನಂತಿ ಮಾಡ್ತೀನಿ ನಾನು, ಅದು ದಯಮಾಡಿ ಸದನದ ಗೌರವವನ್ನು ಕಾಪಾಡಬೇಕಾದ ನಮ್ದೆಲ್ಲರದು ಕರ್ತವ್ಯ ಇದೆ. ಏನು ಅಲ್ಲಿ ಪ್ರಿಯಾಂಕಾ ಖರ್ಗೆ ಗೂಂಡ ಅಂತೇಳಿ ಏನು ಹೇಳಿದ್ದಾರೆ, ಆ ವರ್ಣ ಪದವನ್ನು ಕಡದಿಂದ ತೆಗೆದಾಕಿ ನಿಮಗೆ ಏನು ನ್ಯಾಯ ಬೇಕು ಅನ್ನೋ ವಿಚಾರದಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ ಅನ್ನೋ ವಿಚಾರನ ನೀವು ತಿಳಿದಿದ್ದೀರಿ. ಸಭಾನಾಯಕರಿಗೆ ವಿಷಯ ಗೊತ್ತಿದೆ. ನೀವು 3 ನಿಮಿಷ ಅದೇನು ಮಾತಾಡಿ. ನಾನು ಮಾತಾಡ್ತೀನಿ. ಈಗಾಗಲೇ ನಾವು ಇನ್ನು ಚರ್ಚೆಗೆ ಯಾರಿಗೂ ಅವಕಾಶ ಇಲ್ಲ, ಬೇರೆ ಯಾರಿಗೂ ಚರ್ಚೆಗೆ ಅವಕಾಶ ಕೊಡಲ್ಲ. ಯಾಕೆಂದ್ರೆ ವಿಕ್ಟಿಮ್ ಅವರು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟವರು ಅವ್ರು ಹೇಳಿರ್ತಕ್ಕಂಥ ವಿಚಾರ ನೆಕ್ಸ್ಟ್ ಇರ್ತಕ್ಕಂಥದ್ದು ಸಭಾನಾಯಕರಿಗೆ ಅವಕಾಶ ಇದೆ. ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಸರ್, ಮಾನ್ಯ ಸಭಾಪತಿಗಳೇ, ಕಲ್ಯಾಣ ಕರ್ನಾಟಕದಲ್ಲಿ ಆಗಿರೋ ಇಲ್ಲಿ ಎಷ್ಟು ಜನ ಸಮರ್ಥರು ನಿಮ್ಮ ಮಂತ್ರಿಗಳಿದ್ದಾರೆ, ನೀವು ಯಾಕೆ ಈ ತರ ಮಾಡ್ತೀರಿ? ದಯಮಾಡಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನಮಗೆ ದಯಮಾಡಿ ಕೂತ್ಕೊಳ್ಳಿ. ಒಂದೇ ನಿಮಿಷ ನೋಡಿ. ಹಕ್ಕು ಚುಕ್ತಿಗೆ ಸಭಾಪತಿಗಳೇ, ತಾವು ಮಾತಾಡಿ ಸರ್. ಈಗ ಅವ್ರಿಗೆ ಅವಕಾಶ ಒಂದ್ ನಿಮಿಷ ಮತ್ತೆ ಅವರು ಮಾತಾಡ್ಲಿ. ಅಲ್ಲ, ಒಂದೇ ನಿಮಿಷ ನೋಡಿ. ಅವರು ಮಾತಾಡ್ಬೇಕು, ಇವರು ಮಾತಾಡ್ಬೇಕು, ಎಲ್ಲರೂ ಮಾತಾಡ್ಲಿ. ಮತ್ತೆ ಸಭಾಪತಿಗಳೇ, ಅವರು ಚೀಫ್ ಇದ್ದಾರೆ. ಸಭಾಪತಿಗಳೇ, ಅವರೊಬ್ಬರು ಮಾತಾಡ್ಲಿ ಸಾಕಿಲ್ಲ. ಅವರೊಬ್ಬರು ಮಾತಾಡ್ಲಿ. ಒಂದೇ ನಿಮಿಷ ನಾನು ಹೇಳಿದ್ದೀನಿ, ನಿಮಗೆ ಮಾತಾಡಿ ಕೇಳಿದ್ದೀನಿ. ಅವ್ರು 1 ನಿಮಿಷ ಹೇಳಿದ್ದಾರೆ. 1 ನಿಮಿಷ ಬಿಟ್ಬಿಡಿ, ಪರವಾಗಿಲ್ಲ. 1 ನಿಮಿಷ ಬಿಟ್ಬಿಡಿ ಅವರಿಗೆ, ದಯಮಾಡಿ ಬಿಡಿ ಪ್ಲೀಸ್. ಬಿಡಿ. ಎಲ್ಲರೂ ನೀವು ಮಾಡಿ, ಎಲ್ಲರೂ ಮಾತಾಡ್ತಾರೆ. ಇಲ್ಲ, ಯಾರಿಗೂ ಕೊಡಲ್ಲ. ಇನ್ನು ಯಾರಿಗೂ ಅವಕಾಶ ಕೊಡಲ್ಲ. ಖಂಡಿತವಾಗಿ ಯಾರಿಗೂ ಅವಕಾಶ ಕೊಡಲ್ಲ. ಯಾರಿಗೂ ಅವಕಾಶ ಕೊಡಲ್ಲ. ಸಭಾನಾಯಕರು ಮಾತಾಡ್ತಾರೆ. ಸಭಾನಾಯಕರು ಮಾತಾಡ್ತಾರೆ. ಸಭಾಪತಿಗಳು ಎಲ್ಲರಿಗೂ ಅವಕಾಶ ಆ ಘಟನೆ ಬಗ್ಗೆ ನಾನು ಮಾತಾಡ್ತೇನೆ. ಖಂಡಿತ ಕೊಡಲ್ಲ. ಸಭಾನಾಯಕರು ಮಾತಾಡ್ತಾರೆ. ಮಾತಾಡ್ತೇನೆ. ಅಲ್ಲ, ಸಭಾಪತಿಗಳ ಒಂದೇ ಪ್ರಶ್ನೆ ಏನಂದ್ರೆ, ಪ್ರಶ್ನೆ ಏನಂತಂದ್ರೆ, ನೋಡಿ, ಇವ್ರನ್ನ 5 ಗಂಟೆ ನಿರ್ಬಂಧದಲ್ಲಿ ಇಟ್ಟಾಗ ನಾನು ಒಂದೇ ನಿಮಿಷ ನೋಡಿ. ಅವ್ರು ಏನ್ ಹೇಳ್ತಾ ಇದ್ದಾರೆ, 1 ನಿಮಿಷ ಕೇಳಿ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ,
ಈ ವಿರೋಧ ಪಕ್ಷದ ನಾಯಕರು ಆ ಸಮಯದಲ್ಲಿ ನಾನು ಜೊತೆನಲ್ಲಿದ್ದೆ. ಐದು ನಾನು ಗಂಟೆ. ಒಬ್ಬರಿಸಿದೆ. ಕೂತ್ಕೊಳ್ಳಿ. ನೀವ್ ಹೇಳಿರೋದ್ರಿಂದ ನಾನು ಬೆಲೆ ಕೊಟ್ಟು ಕುತ್ಕೊಳ್ತೇನೆ. ನನ್ ಒಂದೇ ಒಂದು ಮಾತು ಏನಪ್ಪಾ ಅಂದ್ರೆ ಇವರಿಗೆ ರಕ್ಷಣೆ ಇದೆಯಾ? ಪ್ರಶ್ನೆ ಮಾಡೋಣ ಅವರಿಗೆ ಕೇಳೋಣಂತೆ. ಕೇಳಿ, ಅದು ಮೊದಲು ಸಭಾನಾಯಕರು ಮಾತಾಡಿ. ಪ್ಲೀಸ್, ಸಭಾನಾಯಕರು ಮಾತಾಡಿದ್ದೆ. ನಾನು ಮಾತಾಡ್ತೇನೆ. ಏ ಬಿಡೋಣ. ಇಲ್ಲ, ಈಗ ನಾನು ಗುಲ್ಬರ್ಗ ಅಲ್ಲಿ ಅದೇ ಆದ ಘಟನೆ ನನಗೆ ಗೊತ್ತಿದೆ. ಸಭಾನಾಯಕರು ಎಲ್ಲ ವಿಚಾರವನ್ನ ತಿಳಿದಂತವರಾಗಿದ್ದಾರೆ. ಅವರಿಗೆ ಪ್ರತ್ಯಕ್ಷ ರಕ್ಷಣೆಯಲ್ಲಿ ಆದಂತ ಘಟನೆ ಇದೆ. ಬೆಳೆಸೋದು ಬೇಡ, ದಯಮಾಡಿ ಕೂರ್ರಿ. ಇಲ್ಲ, ಸರಿಯಾಗಿ ನ್ಯಾಯ ಕೊಡ್ಬೇಕು, ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಕೊಡ್ಬೇಕು. ಸಭಾನಾಯಕರು ಮಾತಾಡ್ತಾರೆ. ಸಲೀಮ್ರು ಮಾತಾಡಿದ್ದಾರೆ, CP ಮಾತಾಡಿದ್ದಾರೆ, ಇವ್ರು ಮಾತಾಡಿದ್ದಾರೆ. ಮಾತಾಡಿದ್ದೀರಿ, ಆಯ್ತು ಹೇಳಿ ಸರ್. ಸಭಾನಾಯಕರು ಹೇಳಿ. ಈಗ ನಾನು ಮಾತಾಡ್ತೀನಿ. ಇಲ್ಲ ಇದೆಲ್ಲ ಚರ್ಚೆ ಕನ್ವರ್ಟ್ ಮಾಡಿ ಇವರು ಮಾಡೋಣ ಚರ್ಚೆನ. ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಾಕ್ಕೆ ಬಂದಾಗೆ ಪತ್ರಿಕಾಗೋಷ್ಠಿ ಮಾಡಿದ್ರು ಅಧ್ಯಕ್ಷರು. ಆಯ್ತು ಹೇಳಿ, ಹೇಳಿ ಒಂದು ನಿಮಿಷ ಹೇಳಿ ಬೇಗ. ಗುಲ್ಬರ್ಗಕ್ಕೆ ಒಂದು ನಿಮಿಷ ಅವಕಾಶ ಅಷ್ಟೇ, ಇನ್ಯಾರಿಗೂ ಕೊಡೋದಿಲ್ಲ. ಹೇಳಿ ದಯಮಾಡಿ. ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದ್ರು, ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ರು. ಅವರು ಪತ್ರಿಕಾ ಶ್ವಾನ ಆನೆ ಹೋಗ್ತಾ ಇದೆ, ನಾಯಿ ಬೊಗಳ್ತಾ ಇದೆ. ನಾಯಿ ಅಂದ್ರೆ ಯಾರು ಅಂತ ಕೇಳಿದ್ರು ಅವರು. ಪ್ರಿಯಾಂಕ್ ಖರ್ಗೆ ರೀ, ಇಲ್ಲಿದೆ ನನ್ನ ಹತ್ರ ರಿಕಾರ್ಡು ಇದೆ. ಕೊಡಿ ಕಮಿಟಿಗೆ, ಅಲ್ಲಿ ಕೊಟ್ಟಿದ್ದೀರಲ್ಲ, ನೀವು ಅಲ್ಲಿ ಕೊಟ್ಟಿದ್ದೀನಿ. ಅದು ಜನರಿಗೆ ಅದಕ್ಕೆ ಅವ್ರಿಗೆ ಉತ್ತರ ಬೇಡ, ಅವರಿಂದ ಉತ್ತರ ಬೇಡ. ಸರ್ಕಾರದಿಂದ ಉತ್ತರ ಬೇಕಾ ಬೇಡ? ಸರ್ಕಾರದಿಂದ ಉತ್ತರ ಬೇಕಾ ಬೇಡ? ಅಲ್ಲ, ಕೂತ್ಕೊಳ್ಳಿ. ಕೂರ್ರಿ, ಸರ್ಕಾರದಿಂದ ಉತ್ತರ ಅವಕಾಶ ಕೊಟ್ಟಿದ್ದೀರಿ, ಅವಕಾಶ ಮಾಡಿ. ಅವ್ರು ಆಯ್ತು. ಅವ್ರು ಯಾಕೆ ಸಿಟಿ ರವಿ ಪದೇ ಅಡ್ಡ ಮಾಡ್ತಾರೆ? ಅವ್ರ ಮಾತು ಕೇಳಿ. ಕೇಳಾಯ್ತು ಸರ್. ಪೀಠ ರವಿ ಅವರೇ, ನೀವು ಇವತ್ತು ಬಂದಿದ್ದೀರಿ, ಕೇಳಾಯ್ತು. ಸಭಾನಾಯಕರು ಉತ್ತರ ಮಾಡಿ. ಸಭಾನಾಯಕರು ಉತ್ತರ ಮಾಡಿ. ನಿಮ್ಮನ್ನು ಕೂಡ ನಿಮ್ಮನ್ನು ಕೂಡ ಏನು ಉತ್ತರ ಕೊಡಬೇಕು? ಸರ್ಕಾರ ಕೊಡ್ತಾರೆ. ಗೂಂಡಾಗಿರಿ ಮಾಡ್ಕೊಂಡು ಊರಲ್ಲಿ ಹೋಗಿ ಪಬ್ಲಿಕ್ ರಿಯಾಕ್ಷನ್. ಇಟ್ ಇಸ್ ನಾಟ್ ಪಬ್ಲಿಕ್ ರಿಯಾಕ್ಷನ್. ಇಟ್ ಇಸ್ ಪ್ರಿಯಾಂಕ ಖರ್ಗೆ ಅದಕ್ಕೆ ಹೇಳೋದು ಗೂಂಡ ಅಂತ. ನಿಮಗೆ ಸದನದ ಸಮಯ ವಿನಾಕಾರಣ ಹಾಳಾಗ್ತಾ ಇದೆ. ಸದನದ ಸಮಯ ವಿನಾಕಾರಣ ಹಾಳಾಗ್ತಾ ಇದೆ. ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಸದಸ್ಯರು ದಯಮಾಡಿ ಕೂತ್ಕೊಳ್ಳಿ. ನಾಗರಾಜ್ ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ಇಲ್ಲಿ ಯಾರಿಗೂ ಅವಕಾಶ ಇಲ್ಲ. ಸಭಾನಾಯಕರು ಮಾತಾಡ್ತಾರೆ. ಸಭಾನಾಯಕರು ಮಾತಾಡಿ. ಹೇಳಿ ಹೇಳಿ ಹೇಳಿ. ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ಸನ್ಮಾನ್ಯ ಸಭಾಪತಿಗಳೇ, ಈ ವಿಷಯದ ಬಗ್ಗೆ ಬೆಳಗ್ಗೆ ಅವರು ಪ್ರಸ್ತಾವನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ತಕ್ಷಣ ಸಮಯ ಕೊಡ್ತೀನಿ, ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ತೀರ್ಮಾನ ಕೊಡ್ತೀನಿ ಅಂತ ಹೇಳಿದ್ರು. ಮಧ್ಯಾಹ್ನ ಬಂದ ಮೇಲೆ ಅವರು ತಾವು ಇದ್ರಿ, ಅವರು ತೀರ್ಮಾನ ಕೊಟ್ಟಿದ್ರು. ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ, ಈಗಾಗಲೇ ಹಕ್ಕುಚ್ಯುತಿಗೆ ರೆಫರ್ ಮಾಡಿದ್ದೀವಿ, ಆಗಾಗಲೇ ಅಲ್ಲಿ ಅದ್ರ ಮುಂದಿರೋದ್ರಿಂದ ಅದರಿಂದ ಬಂದ ನಂತರ ಅದ್ರ ಬಗ್ಗೆ ನಾವು ಮುಂದೆ ವಿಚಾರ ಮಾಡೋಣ ಅಂತೇಳಿ. ಆದಮೇಲೆ ಮತ್ತೆ ಅವರು ನಾನು ಅಧಿಕಾರಿಗಳ ಮೇಲೆ ಕೊಟ್ಟಿದ್ದೀನಿ, ಎಲ್ಲಿ ಕೊಟ್ಟಿಲ್ಲ ಅಂತೇಳಿ ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅವ್ರು ಮಾತಾಡೋ ಸಂದರ್ಭದಲ್ಲಿ ಮತ್ತೆ ಎಲ್ಲವನ್ನೂ ತಂದರು. ಎಲ್ಲಿವರೆಗೂ ಹೋಯಿತು? ನಾನು ಹೆಸರು ಹೇಳಿಲ್ಲ ಅಂತ ಮೊದಲು ಹೇಳಿದವರು ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೇಳಿದರು, ಮುಖ್ಯಮಂತ್ರಿ ಸಮಕ್ಷಮದಲ್ಲಿ ಕರಿಬೇಕಂದ್ರು, ರಾಜೀನಾಮೆ ಮಾಡಬೇಕಂತ ಹೇಳಿದ್ರು. ಇವನ್ನೆಲ್ಲವನ್ನು ಮಾತನಾಡಿದ್ರು ಸರಿಯಲ್ಲ, ಅದನ್ನೆಲ್ಲ ರೆಕಾರ್ಡ್ಲಿಂದ ಹೋಗ್ಬೇಕು ಈಗ ಮಾತಾಡಿದರು. ಅವ್ರೇನು ಕೇಳಿದ್ರು, ಹಕ್ಕುಚ್ಯುತಿಗೆ ರಿಫರ್ ಮಾಡಿದ್ದಾರೆ ಸಭಾಪತಿಗಳು. ಅಲ್ಲಿ ಏನು ನಡೀತದೆ ನಡೀಲಿ, ತೀರ್ಮಾನ ಬಂದ ನಂತರ ಸರ್ಕಾರ ಯಾವ ರೀತಿಯಾಗಿ ಅದು ಉತ್ತರ ಕೊಡಬೇಕು ಕೊಡ್ತದೆ. ಸರ್ಕಾರ ಸಿದ್ಧ ಇದೆ, ಎಲ್ಲರಿಗೂ ಗೌರವ ಕೊಡಬೇಕು. ಸದಸ್ಯರಿಗಾಗಲಿ, ವಿರೋಧ ಪಕ್ಷ ನಾಯಕರಿಗಾಗಲಿ, ಸಚಿವರಿಗಾಗಲಿ ಎಲ್ಲರಿಗೂ ಗೌರವ ಸಿಗಬೇಕೆಂಬುದೇ ನಮ್ಮ ಸರ್ಕಾರ. ನಿಮ್ದು ಇಷ್ಟು ಉತ್ತರ 100%
ಆದ್ರೆ ಬಿಟ್ಟು ಅದನ್ನು ಮಾತಾಡ್ತಾರೆ ಅಂದರೆ ರೌಡಿಸಮ್ಮು ಗೂಂಡಾಗಿರಿ ಅಂತೆಲ್ಲ ಮಾತಾಡ್ತಾ ಇರೋದು ದೊಡ್ಡ ದೊಡ್ಡ ಹಿರಿಯ ಸದಸ್ಯರು ಸರಿಯಲ್ಲ. ಒಬ್ಬರು ಮಾತಾಡಿದ್ರೆ ಇನ್ನೊಬ್ಬರು ಮಾತಾಡಲಿಕ್ಕೂ ಶಕ್ತಿ ಇದೆ, ಮಾತಾಡ್ತೀವಿ. ಅದು ಮಾತಾಡಲಿಕ್ಕೆ ಅವಕಾಶ ಯಾರೂ ಕೊಡಬಾರ್ದು. ದಯವಿಟ್ಟು ಇದು ಆಗಲಿ ಈ ವಿಷಯ ಬಗ್ಗೆ ಹಕ್ಕುಚ್ಯುತಿ ಕಮಿಟಿ ಚೇರ್ಮನ್ ರೆಫರ್ ಮಾಡಿ, ಅಲ್ಲ ಸಭಾಪತಿಗಳು ರೆಫರ್ ಮಾಡಿದ್ದಾರೆ. ಹಕ್ಕುಚ್ಯುತಿ ಸಮಿತಿಯಲ್ಲಿ ಏನು ತೀರ್ಮಾನ ಬರ್ತೋ ಆ ತೀರ್ಮಾನದಂತೆ ಮುಂದೆ ಅದಕ್ಕೆ ಅವ್ರಿಗೆ ಸಮಸ್ಯೆ ಬಗೆಹರ್ತದೆ. ಆಯ್ತು, ಒಂದ್ ನಿಮಿಷ ನೀ ಕೂತಾಳಿ, ಅವ್ರು ಉತ್ತರ ಒಂದ್ ನಿಮಿಷ ಅಣ್ಣ ನೀ ಕೂತ್ಕೊಳ್ಳಿ ದಯಮಾಡಿ. ನೋಡಿ, ಯಾರು ಕ್ಷಮೆ ಕೇಳಬೇಕು? ಆಯ್ತು, ಇರ್ಲಿ. ಅದು ಯಾವಾಗ ಕೇಳಬೇಕು, ಯಾವಾಗ ಬರ್ಬೇಕದು? ಬೇಸಿಕಲಿ ಅವರ ಅಡ್ವೊಕೇಟ್ ಯಾವಾಗ ಬರ್ಬೇಕದು? ಹಕ್ಕುಚ್ಯುತಿಯಿಂದ ರಿಸಲ್ಟ್ ಬಂದ್ಮೇಲೆ ಅದು ಸರಿಯಾದ ರೀತಿ ಯಾವ ರೀತಿ ರಿಸಲ್ಟ್ ಬರ್ತದೆ, ಆಮೇಲೆ ಯಾರು ಕ್ಷಮೆ ಇವ್ರು ಕೇಳಬೇಕು ಅವ್ರು ಕೇಳಬೇಕು ಅನ್ನೋ ತೀರ್ಮಾನ ಆಗ್ತದೆ. ವೆನ್ ಆಲ್ರೆಡಿ ಇಟ್ ಈಸ್ ಇನ್ ಪ್ರಾಪರ್ ಫೋರಮ್ ಅಂಡ್ ಅಗೈನ್ ಯು ಆರ್ ಆಸ್ಕಿಂಗ್ ಇನ್ ದಿಸ್ ಫೋರಮ್. In this forum also, opportunity is given. ಮಾಡಿ ಇಷ್ಟಾಗಿ ಸದನ ಸಭೆ ಹಾಳು ಮಾಡಿದ್ರಿ. ಈಗ ನೋಡಿ, ಇಲ್ಲಿಂದ ಪೀಠದಿಂದ ಅವಕಾಶ ಕೊಟ್ಟಾಗಿದ್ದರಿಂದ ಅವರು ಉತ್ತರ ಕೊಟ್ಟಾರೆ, ಅವ್ರು ಮಾತಾಡಿದ್ದಾರೆ, ಇವರು ಉತ್ತರ ಕೊಟ್ಟಿದ್ದಾರೆ. ದಯಮಾಡಿ ವಿರೋಧ ಪಕ್ಷ ನಾಯಕರೇ, ಈಗ ಹಕ್ಕುಚ್ಯುತಿಯಲ್ಲಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ ಏನು ಔಟ್ಕಮ್ ಬರ್ತದೆ, ನಿಮ್ಮ ಸಾಕ್ಷ್ಯಾಧಾರಗಳು ಏನಿದ್ರು ಕೂಡ ಅಲ್ಲಿ ಕೊಡಿ. ಅಲ್ಲಿಂದ ಬಂದ ನಂತರದಲ್ಲಿ ನಿಮಗೆ ಏನು ತೃಪ್ತಿ ಆಗದಿದ್ರೆ ಬೇರೆ ರೀತಿಯಲ್ಲಿ ಯು ಆರ್ ಲಿಬರ್ಟಿ ಟು ಫೈಲ್ ಪ್ರೈವೇಟ್ ಕಂಪ್ಲೇಂಟ್ ಎಲ್ಲ ತರದಲ್ಲೂ ಅವಕಾಶ ಇದೆ. ಈ ಸದನದಿಂದ ಉತ್ತರ ಇಷ್ಟು ಬಂದಿದೆ ಸರ್ಕಾರದಿಂದ. ಈ ಉತ್ತರ ಸಮಾಧಾನ ಆಗಿಲ್ಲ ಅಂದ್ರೆ ಮುಂದೆ ಕ್ವಶನ್ ಮಾಡಿ. ನಮ್ಮ ಪ್ರಶ್ನೆ ಇಷ್ಟೇ, ಹೇಳಿ. ಮಂತ್ರಿಗಳ ಹೆಸರನ್ನ ನಾನು ತಗೊಂಡೇ ಇಲ್ಲ ಹಕ್ಕುಚ್ಯುತಿಯಲ್ಲಿ, ಅವ್ರ ಹೆಸರನ್ನ ನಾನು ಪ್ರಸ್ತಾಪನೆ ಮಾಡಿಲ್ಲ. ಇಲ್ಲ, ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ರಲ್ಲ. ಅರೆ ಇಲ್ಲಿ ಮಾಡ್ತಾ ಇರೋದು ಬೇರೆ. ಬೆಳಿಗ್ಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕ್ಷಮೆ ಕೇಳಬೇಕಂದಾಗ ಕ್ಷಮೆ ಕೇಳಿದ್ದಾರೆ. ಹೌದ್ರಿ, ನಾವು ಕೂಡಾಕೋದೆ ಅಂತ ಹೇಳಿದ್ರು. ಅಂದ್ಮೇಲೆ ಮಾಡಿಸಿದ್ದಾರು ಇಲ್ಲ, ಇವ್ರು ಅನ್ಕೋತಾ ಇದ್ದಾರೆ ಅಷ್ಟೇ. ಇಮ್ಯಾಜಿನೇಷನ್ ಅಷ್ಟೇ. ಅವ್ರು ಸಮಾನಾಗಿ ಸರ್ಕಾರ ಪರವಾಗಿ ಉತ್ತರ ಕೊಟ್ಟಿದ್ದಾರೆ. ಆಯ್ತು ಬಿಡಿ. ನಿಮ್ಮನ್ನು ಕೂಡ ಹಾಕಿದ್ರೆ ಅರ್ಥ ಆಗಿರೋದು ನಿಮ್ಗೆ. ಅಲ್ಲ, ಅಧಿಕಾರ ಏನು ಊಟ ಮಾಡ್ಕೊಂಡಿರಲ್ಲ ನೀವು. ಕಾಲ ಬರುತ್ತೆ, ಉತ್ತರ ಸಿಗುತ್ತೆ ನಿಮ್ಗೆ. ಉತ್ತರ ಸಿಗುತ್ತೆ, ಗೊತ್ತಾಯ್ತಾ? ಯಾರು ಕೂಡಾಕ್ತೀರ ಹಾಗಾದ್ರೆ ನೀವು? ದಯಮಾಡಿ ಅವರು ಏನು ಬಯಸಿದ್ರು ಅವ್ರ ವಿಚಾರನ ತಿಳಿಸಿದ್ರು. ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ಒಂದ್ ನಿಮಿಷ ಕೂತ್ಕೊಳ್ಳಿ. ಅವರು ವಿಷಯ ತಿಳಿಸಿದ್ದಾರೆ, ಸಭೆಗೆ ಅವಕಾಶ ಕೊಟ್ಟಿದ್ದನ್ನು ಅವರು ಉಪಯೋಗ ಮಾಡಿ ತಿಳಿಸಿದ್ದಾರೆ. ನೀವು ಕೂಡ ಉತ್ತರ ಕೊಟ್ಟಿದ್ದೀರಿ. ಒಂದು ಹಕ್ಕುಚ್ಯುತಿ ಇರ್ತಕ್ಕಂಥದ್ದು ಅವ್ರು ಈಗಲೂ ಕೂಡ ಸದನ ಮುಂದೆ ಹೇಳಿದ್ದಾರೆ. ಸಭಾಪತಿಗಳೇ ಪೂರ್ಣ ಒಂದ್ ನಿಮಿಷ ಕೂಡ್ರಿ, ದಯಮಾಡಿ ಕೂತ್ಕೊಳ್ಳಿ. ನೋಡಿ, ಆ ಕೊಟ್ಟಾಗಿ ಮಾತಾಡಿ ವಿಷಯ ತಿಳ್ಕೊಂಡು ಆಯ್ತಲ್ಲ ಸ್ವಾಮಿ, ದಯಮಾಡಿ ನೋಡಿ. ಇದರಲ್ಲಿ ಅವ್ರು ಹೇಳಿದ ಮೇಲೆ ಅವ್ರು ಈಗ ಸದನ ಮುಂದೆ ಹೇಳಿದ್ದಾರೆ, ಹಕ್ಕುಚ್ಯುತಿ ಇರ್ತಕ್ಕಂಥದ್ದು ಅಧಿಕಾರಿಗಳ ಮೇಲೆ ಯಾವುದೇ ಮಂತ್ರಿಗಳ ಮೇಲೆ ಇಲ್ಲ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೂಡ ಉತ್ತರ ಕೊಟ್ಟಿದ್ರಿ. ಇದನ್ನು ಕ್ಲೋಸ್ ಆಗ್ತದೆ. ಈಗ ನೋಡಿ, ಸಭೆಯ ಮುಂದಿನ ಕಾಗದ ಪತ್ರಗಳು ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ ಸಭಾನಾಯಕರು ಮಂಡಿಸಬೇಕು. ಸಭಾಪತಿಯವರೇ, ಮಾನ್ಯ ಮುಖ್ಯಮಂತ್ರಿಯವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ನಂತರ DK ಶಿವಕುಮಾರ್, ಮಾನ್ಯ ಉಪಮುಖ್ಯಮಂತ್ರಿಗಳು. ಮಾನ್ಯ ಉಪಮುಖ್ಯಮಂತ್ರಿಯವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ಹಾಗೆ HK ಪಾಟೀಲ್, ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರು, ಶಾಸನ ರಚನೆ ಮತ್ತು ಪ್ರಮೋದ ಸಚಿವರ ಪರವಾಗಿ ಸಭಾನಾಯಕರು. ಮಾನ್ಯ ಸಭಾಪತಿಯವರೇ, ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ
ಪ್ರವಾಸೋದ್ಯಮ ಸಚಿವರು ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ಹಾಗೆ KJ ಜಾರ್ಜ್ ಮಾರ್ಜ ಇಂಧನ ಸಚಿವರು ಇವರ ಪರವಾಗಿ ಸಭಾನಾಯಕರು. ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ಇಂಧನ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ದಿನೇಶ್ ಗುಂಡೂರಾವ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.